ಧಿಕ್ಕಾರಕ್ಕಿಂತ ಅಧಿಕಾರದ ಮಂತ್ರ ಏನಿ ಒಪ್ಪಿ ತಂತ್ರ. ಪ್ರಜಾಕೀಯಕ್ಕೂ ಯುಐಗೂ ಇದೆ ಅವಿನಾಭಾವ ಸಂಬಂಧ. ಡಿಸೆಂಬರ್ನಲ್ಲೇ ಮ್ಯಾಕ್ಸ್ ಯುಐ ಫ್ಯಾನ್ಸ್ ಏನಂತಾರೆ? ರಿಯಲ್ ಸ್ಟಾರ್ ಉಪೇಂದ್ರ ತಮ್ಮ ವಿಭಿನ್ನವಾದ ಸಿನಿಮಾಗಳು ಡೈಲಾಗ್ಸ್ನಿಂದಲೇ ಮನೆಮಾತಾಗಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶಿಸಿರುವ ಬಹುನಿರೀಕ್ಷಿತ ಯುಐ ಚಿತ್ರವನ್ನ ನಿರ್ದೇಶನ ಮಾಡಿ ಪ್ರೇಕ್ಷಕರ ಎದುರು ಇದೇ ಡಿಸೆಂಬರ್ 20ರಂದು ಇಡ್ತಿದ್ದಾರೆ. ಈ ಸಿನಿಮಾ ಬಗ್ಗೆ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಕುತೂಹಲ ಇದೆ. ಸಿನಿಮಾ ಯಾವ ರೀತಿಯಲ್ಲಿ ಮೂಡ್ ಬಂದಿರಬಹುದು, ಚಿತ್ರದ ಕಥೆ ಏನು ಎನ್ನುವ ಬಗ್ಗೆ ಅಭಿಮಾನಿಗಳಿಗೂ ಬಹಳ ಕ್ಯೂರಿಯಾಸಿಟಿ ಇತ್ತು. ಕೊನೆಗೂ ಇದಕ್ಕೆ ಬ್ರೇಕ್ ಬಿದ್ದಿದ್ದು ಯುಐ ಸಿನಿಮಾದ ವಾರ್ನರ್ ವಿಡಿಯೋ ರಿಲೀಸ್ ಆಗಿದೆ. ಎಸ್, ಉಪ್ಪಿಯ ಒಂದೊಂದು ಸಿನಿಮಾಗಳು ಕೂಡ ಬಹಳ ವಿಶೇಷ. ಯಾಕಂದ್ರೆ ಯಾರು ಮಾಡದ ಪ್ರಯೋಗವನ್ನ ಸಿನಿಮಾದಲ್ಲಿ ಉಪ್ಪಿ ಮಾಡಿರ್ತಾರೆ. ಮೊದಲ ಡೈರೆಕ್ಷನ್ ನಲ್ಲಿ ಮೂಡಿಬಂದ ಓಂ ಸಿನಿಮಾ ಲಾಂಗು ಮಚ್ಚು ಹೆಣ್ಣು ಈ ವಿಚಾರಕ್ಕೆ ಕೇಂದ್ರೀಕರಿಸಿ ಇಡೀ ಚಂದನವನದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿದ್ರು. ಅದರಂತೆ ಸಿನಿಮಾವು ಕೂಡ ಮಾಟ ಮಂತ್ರ ತಂತ್ರ ದೆವ್ವಭೂತದ ಕಾನ್ಸೆಪ್ಟ್ ಇಟ್ಕೊಂಡು ನ್ಯೂ ಟ್ರೆಂಡ್ ಮಾಡಿದ್ರು. ನಂತರ ಎ ಅಂದ್ರೆ ನಮ್ಗೆ ನೆನಪಾಗೋದು ಆಮ್ ಎ ಗಾಡ್, ಗಾಡ್ ಇಸ್ ಗ್ರೇಟ್. ಅಂಡರ್ವರ್ಲ್ಡ್ ಬಗ್ಗೆ ಸವಿಸ್ತಾರವಾಗಿ ಚಿತ್ರಿಸಿದ್ರು. ಅದೇ ಸಾಲಿಗೆ ಇದೀಗ ಯುಐ ಸಿನಿಮಾ ಸೇರುತ್ತೆ. ಅಂದ ಹಾಗೆ ಯುಐ ಸಿನಿಮಾ ವೆರಿ ಸ್ಪೆಷಲ್. ಯಾಕಂದ್ರೆ ಯಾರು ಇಲ್ಲಿಯವರೆಗೂ ತೋರಿಸಿರದ ಸಮಸ್ಯೆಗಳನ್ನ ಒಪ್ಪಿ ಫೋಕಸ್ ಮಾಡ್ತಿದ್ದಾರೆ. ಈ ಪ್ರಪಂಚದಲ್ಲಿ ಕ್ಷಣಕ್ಕೊಂದು ಸಮಸ್ಯೆ ಉದ್ಭವವಾಗುತ್ತೆ. ಈ ಎಲ್ಲಾ ಸಮಸ್ಯೆಗಳ ಪೈಕಿ ಯುಐ ಸಿನಿಮಾದಲ್ಲಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಾಗಿದೆ. ಅದೇನು ಅಂದ್ರೆ ಜಾಗತಿಕ ತಾಪಮಾನ ಏರಿಕೆ, ಕೋವಿಡ್, ಹಣದುಬ್ಬರ, ಎಐ, ನಿರುದ್ಯೋಗ ಹಾಗೂ ಯುದ್ಧಗಳ ವಿಚಾರ. ಎಸ್, ಟೀಸರ್ನಲ್ಲಿ 2040ರಲ್ಲಿ ಜನರ ಜೀವನ ಹೇಗಿರುತ್ತೆ ಎಂಬುದನ್ನ ತೋರಿಸಿದ್ದಾರೆ. ಒಂದು ರೀತಿಯಲ್ಲಿ ಇಂದಿನ ವ್ಯವಸ್ಥೆಯನ್ನ ಟೀಕಿಸಿದ್ದಾರೆ ಅಂತಾನೆ ಹೇಳಬಹುದು. ಒಂದೇ ಒಂದು ಬಾಳೆಹಣ್ಣಿಗಾಗಿ ಯಾವ ರೀತಿ ಕಿತ್ತಾಡ್ತಿದ್ದಾರೆ ನೋಡಿ. ನನ್ಗೆ ಬಾಳೆಹಣ್ಣು ಎಂದು ಸಾಕಷ್ಟು ಜನ ಜಗಳ ಮಾಡ್ತಿದ್ದಾರೆ. ಹಾಗೆ ಸುತ್ತಲೂ ತಿರುಗಿ ನೋಡಿದ್ರೆ ಇಡೀ ಜಗತ್ತು ನಾಶ ಆಗೋ ಲೆವೆಲ್ಗೆ ಬಂದಿರುತ್ತೆ. ಜಾತಿ ವಿಚಾರ ಎಂಬುದು ಯಾವ ಹಂತಕ್ಕೆ ಹೋಗಿರುತ್ತೆ ಎಂಬುದನ್ನ ಕಾಣಬಹುದು. ಹಾಗೆ ಸಡನ್ ಆಗಿ ಕಿವಿ ಆಡಿಸಿದ್ರೆ ಜಾತಿ ಮುದ್ರೆ ಕಡ್ಡಾಯ ಎಂಬ ನ್ಯೂಸ್ ಕೇಳ್ತಾ ಇರುತ್ತೆ. ಹೀಗಿರುವಾಗ ಒಪ್ಪಿ ಎಂಟ್ರಿ ಆಗತ್ತೆ ನೋಡಿ. ದೊಡ್ಡದಾದ ಕಾರ್ನಲ್ಲಿ ಉಪೇಂದ್ರ ಆಗಮಿಸ್ತಾರೆ. ಬಾಂಬ್ ಸದ್ದು. ಆದ್ರೆ ಉಪೇಂದ್ರ ವಿರುದ್ಧ ಅನೇಕರು ಘೋಷಣೆ ಕೂಗ್ತಾರೆ. ಏನಂತ? ಧಿಕ್ಕಾರ ಅಂತ. ಅವರ ಮೇಲೆ ಬಾಂಬ್ ದಾಳಿ ನಡೆಸೋ ಉಪೇಂದ್ರ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತಾರೆ. ಇನ್ನು ಈ ಟೀಸರ್ ನೋಡಿದ ಉಪ್ಪಿ ಅಭಿಮಾನಿಗಳು ಉಪೇಂದ್ರ ಪ್ರಜಾಕೀಯಕ್ಕೂ ಯುಐಗೂ ಅವಿನಾಭಾವ ಸಂಬಂಧವಿದೆ ಅಂತಿದ್ದಾರೆ. ಹೀಗೆ ಹೇಳೋಕೆ ರೀಸನ್ ಇದೆ. ಟೀಸರ್ನಲ್ಲೂ ಅನ್ಯಾಯದ ವಿರುದ್ಧ ನ್ಯಾಯದ ಹೋರಾಟ, ಪ್ರಸ್ತುತ ವಿಚಾರದ ಬಗ್ಗೆ ಕೂಲಂಕುಷವಾಗಿ ತಿಳಿಸಿದ್ದಾರೆ. ನಿರಂತರ ಹೋರಾಟ, ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ, ಧಿಕ್ಕಾರ ಬೆಲೆ ಅನ್ನೋದನ್ನ ನೋಡಿದ್ರೆ ಇದು ಕಂಪ್ಲೀಟ್ ಆಗಿ ಪ್ರಜಾಕೀಯ ಪಕ್ಷದ ತದ್ರೂಪವಾಗಿದೆ. ಹೀಗಾಗಿ ಉಪ್ಪಿ ಫ್ಯಾನ್ಸ್ ಯುಐ ಇಸ್ ಈಕ್ವಲ್ ಟು ಪ್ರಜಾಕೀಯ ಪಕ್ಷ ಅಂತಿದ್ದಾರೆ. ಒಟ್ನಲ್ಲಿ ಯುಐ ಅಂದುಕೊಂಡಂತೆ ಡಿಸೆಂಬರ್ 20ರಂದು ತೆರೆಗೆ ಬರ್ತಾ ಇದೆ. ಇದರ ಜೊತೆಗೆ ಕಿಚ್ಚ ಸುದೀಪ ಅಭಿನಯದ ಮ್ಯಾಕ್ಸ್ ಸಿನಿಮಾ ಕೂಡ ಡಿಸೆಂಬರ್ಗೆ ತೆರೆಗೆ ಬರ್ತಾ ಇದೆ. ಡಿಸೆಂಬರ್ ಡಬಲ್ ಧಮಾಕಕ್ಕೆ ಫ್ಯಾನ್ಸ್ ವೇಟ್ ಮಾಡ್ತಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಎಸೆನ್ಷಿಯಲ್ ನ್ಯೂಸ್.